ಭಂಗವೇ ಕೈ ಕೃಷ್ಣ ನಿರ್ಜರ ಪುಂಗವನ ಗೆಲಿದವನ ಬಾಣಸಿಗಂಗೆ ಬಾಣಸ ಮಾಡುವೆನು ಖಾಂಡವ ಮಹಾವನವ. ಅಂಗವಣೆಯನು ನೋಡು ನೀನೇ ಕಾಂಗದಲ್ಲಿ ನಿರ್ವಹಿಸುವೆನು ಭಯಭಂಗ ಉಂಟೆ ನಿನ್ನ ಕೃಪೆ ಇರಲೆಂದನಾ ಪಾರ್ಥ. ಮೆಚ್ಚಿದನು ಘೃತ ಯೋನಿ ಪೂತುರೆ ನಿಚ್ಚಟನು ನೀನೆನುತ ಕಿಡಿಗಳ ಬಿಚ್ಚಲುದಿರಿತು ಚಾಪ ಮಾರ್ಗಣ ರಥ ತುರಂಗಚಯ. ಅಚ್ಚರಿಯನೇನೆಂಬೆನೈ ಸಪ್ತಾರ್ಚಿ ಇತ್ತನು ವನವನಿಂದ್ರನ ಮುಚ್ಚು ಮರೆಯೇಕಿನ್ನು ನನಗುಣ ಬಡಿಸು ಸಾಕೆಂದ. ಧರಣಿಪತಿ ಕೇಳಗ್ನಿ ಇತ್ತನು ಹರಿಧನಂಜಯರಿಗೆ ರಥಂಗಳ ಉರುಷರಾವಳಿ ದಿವ್ಯಧನು ಕೌಮೋದಕಿ ಗದೆಯ. ವರತನುತ್ರಸಿತಾಶ್ವವಕ್ಷಯ ಶರನಿಶಂಗಾದಿಗಳ ನಿವರುಬ್ಬರಿಸಿದರು ಹರುಷದಲ್ಲಿ ನೆನೆದರು ನಯನ ವಾರಿಯಲೇ. ಹೂಡಿದರು ರಥವೆರಡನಿವರು ಸಘಾಡದಲ್ಲಿ ಕಪಿಗರುಡ ಸಿಂಧವ ಜೋಡಿಸಿದರೇರಿದರು ನಗುತ ಧನಂಜಯಾಚ್ಯುತರು. ಮೂಡಿಗೆಯ ಮೊನೆಗಣಿಗಳಿಗೆ ಕೈ ನೀಡಿ ಬೊಬ್ಬರಿಸಿದರು ದಿಗಂತವ ನೀಡಿರಿದುದಬ್ಬರಣೆ ಬೀರಿದುದು ಧರಣಿ ದಾಳಿಯಲಿ. ಬೊಬ್ಬಿರಿದು ಹರಿ ಪಾಂಚಜನ್ಯವ ನುಬ್ಬಿ ಧ್ವನಿ ಮಾಡಿದನು ಪಾರ್ಥನ ತೆಬ್ಬಿನಬ್ಬರ ತೀವಿತ ಬ್ರಹ್ಮಾಂಡ ಮಂಡಲವಾ. ಗಬ್ಬರಿಸಿದುದು ಗಗನವನು ಶರದುಬ್ಬರದ ಬಲುಗಿಡಿಯ ಗಡಣವು ಹಬ್ಬಿ ಹರಿದವು ದೆಸೆ ದೆಸೆಗೆ ನರನಾಥ ಕೇಳೆಂದ. ದಾಳಿಯಿಟ್ಟರು ಸುರವನಕ್ಕೆ ಸುರಜಾಲ ಸರಿಯಿತು ಬೊಬ್ಬೆಯಲಿದೆ ಖಾಳಿಸಿದುದು ತುತ್ಪಾತ ಶತಖಾಂಡವದ ಮಧ್ಯದಲ್ಲಿ. ಕೂಳಿಗಳ ಕುಡಿ ಮೀನ ಓಲ್ವಿಹ ಗಾಳಿ ಹುದುಗಿತು ನಡುಗಿದರು ವನ ಪಾಲಕರು ನಿಂದೊಣಗಿದವು ಹರಿಚಂದನಾದಿಗಳು. ತೂಗಿ ಬಾಣವ ಹೂಡಿಕಿ ವಿವರೆಗಾಗಿ ಬರಸೆಳೆದಾರಿ ಬೊಬ್ಬಿರಿ ಆಗಳಿಂತೆಂದನು ಧನಂಜಯಗೆ. ಈಗಲೀವನದೊಳಗೆ ಖಗಮೃಗನಾಗ ಸುರದನು ಜಾದಿ ಜೀವರ ಹೋಗಲೀಯದೆತರು ಬಿಶರದಲ್ಲಿ ಕಾಯಬೇಕೆಂದ. ಹೈ ಸಮಗ್ರಾತಿಥ್ಯದಲ್ಲಿ ನಿಮಗೀ ಸಮಸ್ತ ಪ್ರಾಣಿ ಸಹಿತ ಸುರೇಶನುದ್ಯಾನವನು ಕೊಟ್ಟೆನು ಬಾಣಧಾರೆಯಲಿ. ನೀ ಸಮಾಧಾನದಲ್ಲಿ ಸುಪುರೋಡಾಶವಿದೆ ಸಮಿಧಾಜ್ಯ ಸಹಿತ ಮಹಾಸುವಿಸ್ತಾರದಲ್ಲಿ ಕೊಂಬುದು ಭೀತಿ ಬೇಡೆಂದ. ನನಗೆ ಏಕೆ ಸೋಲಾಗುತ್ತದೆ? ದೇವೇಂದ್ರನನ್ನು ಗೆದ್ದು ಅವನ ಅಡಿಗೆಯವನಿಗೆ ಖಾಂಡವವನವನ್ನು ಅಡಿಗೆ ಮಾಡಿ ಬಡಿಸುತ್ತೇನೆ. ಏಕಾಂಗಿಯಾಗಿ ಈ ಕೆಲಸವನ್ನು ನಿರ್ವಹಿಸುವ ಸಾಹಸವನ್ನು ನೋಡುತ್ತಿರು. ನಿನ್ನ ಕೃಪೆ ಇರಲಿ, ನನಗೆ ಸೋಲುಂಟಾಗದು ಎಂದು ಅರ್ಜುನನು ಹೇಳಿದನು. ಅಗ್ನಿಯು ಅರ್ಜುನನ ಮಾತಿಗೆ ಮೆಚ್ಚಿ ನೀನು ಮಹಾಪರಾಕ್ರಮಿ ಎನ್ನುತ್ತಾ ಕಿಡಿಗಳನ್ನು ಸುರಿಸಿದನು. ಕಿಡಿಗಳ ಒಳಗಿಂದ ಬಿಲ್ಲು ಬಾಣಗಳು ರಥ ಕುದುರೆಗಳು ಹೊರಬಂದವು. 7 ನಾಲಿಗೆಯ ಅಗ್ನಿಯನು ಅರ್ಜುನನಿಗೆ ಅವುಗಳನ್ನೆಲ್ಲ ಕೊಟ್ಟು ಇನ್ನು ಮುಚ್ಚುಮರೆಬೇಡ, ಖಾಂಡವ ವನವನ್ನು ಸುಡಲು ಅವಕಾಶ ಮಾಡಿಕೊಡು ಎಂದು ಹೇಳಿದನು. ಅಗ್ನಿಯು ಅರ್ಜುನನಿಗೆ ದಿವ್ಯ ರಥ, ಅಕ್ಷಯ ಬತ್ತಳಿಕೆ, ಕವಚ, ಗಾಂಧೀವ ಧನುಸ್ಸು, ರಥಕ್ಕೆ ಕಟ್ಟುವ ಬಿಳಿಯ ಕುದುರೆ ಇವುಗಳನ್ನೆಲ್ಲ ಕೊಟ್ಟನು. ಶ್ರೀಕೃಷ್ಣನಿಗೆ ಕೌಮೋದಕಿ ಗದೆ, ಸುದರ್ಶನ ಚಕ್ರಗಳನ್ನು ಕೊಟ್ಟನು. ಕಪಿಧ್ವಜ ಗರುಡಧ್ವಜಗಳನ್ನು ಕೊಟ್ಟನು. ಕೃಷ್ಣಾರ್ಜುನರಿಬ್ಬರೂ ದಿವ್ಯ ರಥಗಳನ್ನೇರಿ ಗರುಡ ಕಪಿಧ್ವಜಗಳನ್ನು ರಥದ ಮೇಲೆ ಕಟ್ಟಿದರು. ಬತ್ತಳಿಕೆಯ ಬಾಣಗಳಿಗೆ ಕೈಯಿಟ್ಟು ಗರ್ಜಿಸಿದರು. ಗರ್ಜನೆಯ ಅಬ್ಬರವು ಎಲ್ಲೆಡೆ ತುಂಬಿ ಇವರ ದಾಳಿಯ ಅಬ್ಬರಕ್ಕೆ ಭೂಮಿ ಬಿರಿಯಿತು. ಶ್ರೀಕೃಷ್ಣನು ಪಾಂಚಜನ್ಯದಲ್ಲಿ ಉಚ್ಚಘೋಷವನ್ನು ಮಾಡಿದನು. ಅರ್ಜುನನ ಗಾಂಧೀವದ ಹೆದೆಯ ಸದ್ದು ಬ್ರಹ್ಮಾಂಡವನ್ನೇ ತುಂಬಿತು. ಬಾಣಗಳ ಕಿಡಿಗಳು ದಿಕ್ಕು ದಿಕ್ಕುಗಳನ್ನು ಆವರಿಸಿದವು. ಕೃಷ್ಣಾರ್ಜುನರು ಖಾಂಡವ ವನದ ಮೇಲೆ ದಾಳಿ ಮಾಡಲು ವನಪಾಲಕ ದೇವತೆಗಳು ಹಿಂದಕ್ಕೆ ಸರಿದರು. ಎಲ್ಲೆಲ್ಲೂ ಆರ್ತಧ್ವನಿಯಾಗಿ ಖಾಂಡವ ವನದ ನಡುವೆ 100 ಅಶುಭಕರ ಶಕುನಗಳು ಕಂಡುಬಂದವು. ಮೀನು ಹಿಡಿಯುವ ಪುಟ್ಟಿಯಲ್ಲಿ ಸಿಕ್ಕುಬಿದ್ದು ವಿಲವಿಲನೆ ಅಲುಗಾಡುವ ಮೀನುಗಳಂತೆ ಹಕ್ಕಿಗಳು ಸಂಕಟದಿಂದ ನಾಶವಾದವು. ವನಪಾಲಕರು ನಡುಗಿದರು. ಹಸಿರಾಗಿ ನಳನಳಿಸುತ್ತಿದ್ದ ಶ್ರೀಗಂಧದ ಚಂದನದ ಮರಗಳು ಒಣಗಿದವು.
ಕೈಯಲ್ಲಿ ಬಾಣವನ್ನು ಹಿಡಿದು ತೂಗಿ ಹೆದೆಯನ್ನು ಕಿವಿಯವರೆಗೆ ಎಳೆದು ಘರ್ಜಿಸಿದಾಗ ಅರ್ಜುನನಿಗೆ ಅಗ್ನಿಯು, ಈ ಖಾಂಡವವನದಲ್ಲಿ ಪಕ್ಷಿ, ಮೃಗ, ಸರ್ಪ, ದೇವತೆ, ರಾಕ್ಷಸರು ಯಾರಿದ್ದರೂ ಅವರು ತಪ್ಪಿಸಿಕೊಂಡು ಹೋಗದೆ ನನಗೆ ಆಹುತಿಯಾಗುವಂತೆ ನೋಡಿಕೋ ಎಂದು ಹೇಳಿದನು. ನೀವು ಬಯಸಿದ ಆತಿಥ್ಯವನ್ನು ಒಪ್ಪಿಕೊಳ್ಳಿರಿ. ದೇವೇಂದ್ರನ ಖಾಂಡವವನವನ್ನು ಅದರೊಳಗಿರುವ ಎಲ್ಲ ಪ್ರಾಣಿಗಳ ಸಹಿತವಾಗಿ ಬಾಣಧಾರೆಯಿಂದ ಕೊಟ್ಟಿದ್ದೇನೆ. ನೀವು ಪುರೋಡಾಶ ಅಂದರೆ ಯಾಗದಲ್ಲಿ ಹವಿಸ್ಸಾಗಿ ಕೊಡುವ ರೊಟ್ಟಿಯಂತಹುದ್ದು, ಸಮಿತ್ತು ಅಂದರೆ ಶಾಸ್ತ್ರೀಯವಾಗಿ ಅಳತೆಗೆ ಕತ್ತರಿಸಿದ ಮರದ ತುಂಡು, ತುಪ್ಪಗಳೊಡನೆ ಕೊಟ್ಟಿದ್ದೇನೆ. ನೀವು ಹೆದರಿಕೆಯಿಲ್ಲದೆ ಸರ್ವವನ್ನೂ ತೆಗೆದುಕೊಳ್ಳಿ ಎಂದು ಅರ್ಜುನನು ಅಗ್ನಿಗೆ ಹೇಳಿದನು.